ಹಾಯ್ ನಮಸ್ಕಾರ, ನಾನು ದೀಪಕ್. ಕ್ರಿಕ್ ಸರ್ಕಲ್ ಕನ್ನಡಗೆ ಸ್ವಾಗತ. ನಾನು ಯಾವುದೇ ಕ್ರಿಕೆಟ್ ತಂಡದ ಅಭಿಮಾನಿ ಅಲ್ಲ, ನಾನು ಕ್ರಿಕೆಟ್ ಅಭಿಮಾನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೇನೆ. ಹೌದು, ಇವತ್ತಿನ ಪಂದ್ಯ ಹೇಗಿತ್ತು ನೀವೆಲ್ಲ ನೋಡಿರ್ತೀರಾ, ಖಂಡಿತ ನೋಡಿರ್ತಾರ. ಯಾಕಂತಂದ್ರೆ ಇವತ್ತು RCB ಮ್ಯಾಚ್. RCB ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟ. ಹೌದು, ಇವತ್ತು ಎಲ್ಲರೂ ಖುಷಿಯಾಗಿರ್ತೀರ ತಾನೆ? ಖಂಡಿತ ಖುಷಿಯಾಗಿರ್ತೀರಾ. ಎರಡನೇ ಪಂದ್ಯ, ಎರಡು ಮ್ಯಾಚ್ ಆಡಿದಲ್ಲಿ ಇವತ್ತು ಫಸ್ಟ್ ಮ್ಯಾಚ್ ಗೆಲುವು ಸಾಧಿಸಿದೆ RCB. ಹೌದು, ಪಂಜಾಬ್ ವಿರುದ್ಧ ಇವತ್ತು RCB ಫಸ್ಟ್ ಮ್ಯಾಚ್ ಆಡಿ ಸೆಕೆಂಡ್ ಮ್ಯಾಚ್ ಆಡಿದ್ರು. ಪಂಜಾಬ್ ಫಸ್ಟ್ ಬ್ಯಾಟಿಂಗ್ ಆಡಿ 176 ರನ್ ಹೊಡೆದಿದ್ರು. 177 ಟಾರ್ಗೆಟ್. ಈ ಬೆಂಗಳೂರು ಗ್ರೌಂಡ್ ಅಲ್ಲಿ 177 ದೊಡ್ಡ ಸ್ಕೋರೇ ಅಲ್ಲ ಅಂತ ಹೇಳ್ತೀನಿ. ಯಾಕಂತಂದ್ರೆ 200 220 ಚೇಸಿಂಗ್ ಮಾಡಿದ್ದು ಇದೆ. ಯಾಕಂದ್ರೆ ಈ ಗ್ರೌಂಡ್ ಚಿಕ್ಕದಿರೋದ್ರಿಂದ ಒಂದು ಪ್ಲಸ್ ಪಾಯಿಂಟ್. ಮತ್ತೊಂದು ಬೌಲಿಂಗ್ ಪಿಚ್ ಅನ್ನೋಂತೂ ಸಾಧ್ಯನೇ ಇಲ್ಲ, ಬ್ಯಾಟಿಂಗ್ ಪಿಚ್ ಕೂಡ. ಮತ್ತೊಂದು ಅಂದ್ರೆ ಚೇಸಿಂಗ್, ಟಾಸ್ ವಿನ್ ಅದು ಯಾರಾದ್ರೂ ಚೇಸಿಂಗ್. ನಾನು ನಿನ್ನೆ ಕೂಡ ಹೇಳಿದ್ದೆ, ನೀನು ಟಾಸ್ ವಿನ್ ಆದ್ರೆ ಖಂಡಿತ ಚೇಸಿಂಗ್ ತಗೊಂಡ್ತಾರೆ. ಚೇಸಿಂಗ್ ತಗೊಂಡ್ರು ಕೂಡ ಎಷ್ಟೇ ರನ್ ನೋಡಿದ್ರು ಚೇಸ್ ಮಾಡುವ ಕೆಪಾಸಿಟಿ ಇರುವಂತಹ ಗ್ರೌಂಡ್. ಅದೇ ರೀತಿ ಬಲಿಷ್ಠ ತಂಡಗಳಂತೂ ಹೊಂದಿರುತ್ತೆ ಈ RCB ತಂಡ. ಅದರ ಜೊತೆಗೆ ನಿನ್ನೆ ಇವತ್ತು 177 ಟಾರ್ಗೆಟ್ RCB ತಂಡ ಬೆನ್ನಟ್ಟಿತ್ತು. ಆ ಟೈಮಲ್ಲಿ ನಾನು ಹೇಳಿದ್ರಿಂದ ಕೊಹ್ಲಿ ಖಂಡಿತ ಆಡ್ತಾರೆ ಅಂತ. ಅದು ತವರಿನಲ್ಲೇ ಇದ್ದಂಗೆ ಅವರಿಗೆ RCB ಫ್ಯಾನ್ ಕ್ರೌಡ್ ಮೂಲಕ ಅವ್ರ ಖುಷಿಗೆ ಖಂಡಿತ ಕೊಹ್ಲಿ ಆಡ್ತಾರೆ. ಅದೇ ರೀತಿ ಇವತ್ತು 49 77 ರನ್ ಕಲೆ ಹಾಕಿದ್ರು. ಹೌದು, ಇವತ್ತು ಅವರ ಆಟ ಪ್ರಮುಖವಾಗಿ ಕಾರಣವಾಯಿತು ಗೆಲುವು ಸಾಧಿಸಲಿಕ್ಕೆ. ಹೌದು, 177 ಚೇಂಜ್ ಮಾಡೋ ಮೂಲಕ ಅಂತ ವಿರಾಟ್ ಕೊಹ್ಲಿ 77 ರನ್ ನೋಡಿದ್ರು. ವಿರಾಟ್ ಕೊಹ್ಲಿ ನಂತರ ಡುಪ್ಲಿಸಸ್ ಬ್ಯಾಡ್ ಲಕ್ ಅಂತ ಹೇಳ್ಬೋದು, ಆಡಿಲ್ಲ 3 ರನ್. ಅದೇ ರೀತಿ ಗ್ರೀನು ಕೂಡ ಆಡಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ವಿಕೆಟ್ ಹೋದ್ರಿಂದ RCBಗೆ ಸ್ವಲ್ಪ ಕಷ್ಟ ಆಯಿತು. ಅದೇ ರೀತಿ ನಾನು ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಪಟೀದಾರ್ ಅಲ್ಲಿ ಹೋಗಿ ಟೆಸ್ಟ್ ಆಡಂತ ಅಂದ್ರೆ ಗುರು, ಇಲ್ಲಿ ಬಂದು ಟೆಸ್ಟ್ ಆಡ್ತಾನೆ T20. ಯಾವ ತರ ಹೇಳಿದ್ರು? 18 ಬಾಲಿಗೆ 18 ಯಾವ ರೀತಿಲಿ T20 ಸ್ಕೋರು ಇಂಪಾರ್ಟೆಂಟ್ ಆಗತ್ತೆ ನೋಡಿ. 18 ಬಾಲ್ ಈ 177 ರನ್ನು ಇಷ್ಟೊಂದು ಡಿಫಿಕಲ್ಟ್ ಆಗೋದೇ ಇಲ್ಲ. ಅದು ಬೆಂಗಳೂರು ಗ್ರೌಂಡ್ ಅಲ್ಲಿ ಇಷ್ಟೊಂದು ಡಿಫಿಕಲ್ಟ್ ಆಗಿದೆ ಅಂದ್ರೆ ಅದು ಪಟೀದಾರ್ನ 18 ಬಾಲ್ 18 ರನ್ನು ಸ್ವಲ್ಪ ಡಿಫಿಕಲ್ಟ್ ಆಗಕ್ಕೆ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಮತ್ತೆ ನಮ್ಮ ಮಿಡ್ಲ್ ಆರ್ಡರ್ ಅಲ್ಲಿ ಮ್ಯಾಕ್ಸ್ವೆಲ್ ಮತ್ತೆ ಕೈ ಕೊಟ್ಟಿದ್ದಾರೆ. ಇದರಿಂದ RCBಗೆ ಮತ್ತೆ ಕಷ್ಟದಲ್ಲಿ ಸಿಲುಕ್ದಂಗಾಯ್ತು. ಅದ್ರ ಜೊತೆಗೆ ದಿನೇಶ್ ಕಾರ್ತಿಕ್, ಹೌದು, ಅದರ ಜೊತೆಗೆ ಇನ್ನೊಬ್ಬರ ಇಂಪ್ಯಾಕ್ಟ್ ಪ್ಲೇಯರ್. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಇಂಪ್ಯಾಕ್ಟ್ ಪ್ಲೇಯರ್ ಮ್ಯಾಚ್ಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತ. ಅದೇ ರೀತಿ RCB ತಂಡದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಲುಮ್ರೋರ್ ಬಂದಿದ್ರು. ಇದು ಕಡಿಮೆ ಮೊತ್ತ ಆಗಿದ್ರು, ಬಟ್ ಇಂಪಾರ್ಟೆಂಟ್ ಟೈಮ್ ಅಲ್ಲಿ ಇದು ತುಂಬಾನೇ ಒಳ್ಳೆ ರನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಕ್ರೂಜರ್ ಮೂವ್ಮೆಂಟ್ ಅಲ್ಲಿ ಈ ರನ್ ಬೇಕಾಗಿತ್ತು RCBಗೆ. ಯಾಕಂದ್ರೆ ಗೆಲುವು ಸಾಧಿಸಿಕೆ ಇಂಪಾರ್ಟೆಂಟ್ ಆಗಬೇಕಾಗಿತ್ತು. ಆದ್ರೂ ದಿನೇಶ್ ಕಾರ್ತಿಕ್ ಲಾಸ್ಟ್ ಮೂವ್ಮೆಂಟ್ ಅಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಹೌದು, 4 ಓವರ್ 48 ರನ್ ಬೇಕಿತ್ತು. 4 ಓವರ್ 48 ಬೆಂಗಳೂರು ಗ್ರೌಂಡ್ ದೊಡ್ಡದೇ ಅಲ್ಲ. ಯಾಕಂದ್ರೆ ಚಿಕ್ಕ ಗ್ರೌಂಡ್ ಇರೋದ್ರಿಂದ ಆರಾಮಾಗಿ ಹೊಡಿತಾರೆ. ಆದ್ರೂ ಕೂಡ ವಿಕೆಟ್ ಒಂದಿರಲಿಲ್ಲ. ಈ ಕಡೆ 1 ವಿಕೆಟ್ ಹೋಯ್ತು ಅಂದ್ರೆ ಪ್ರೆಷರ್ ಬೇಕಿತ್ತು. ಕೊನೆಯ 2 ಓವರ್ ಅಲ್ಲಿ 23 ರನ್ ಅವಶ್ಯಕತೆ ಇತ್ತು. ಆ ಟೈಮಲ್ಲಿ 13 ರನ್ ದಿನೇಶ್ ಕಾರ್ತಿಕ್ ಕಡೆಯಿಂದ ಬಂದಾಗ ಮ್ಯಾಚ್ ಸ್ವಲ್ಪ RCB ಕಡೆನೆ ವಾಲ್ತಾ ಇತ್ತು. ಲಾಸ್ಟ್ ಓವರ್ 1 ಓವರ್ 10 ರನ್ ಇದ್ದಾಗ ಹರ್ಷದೀಪ್ ಸಿಂಗ್ ಫಸ್ಟ್ ಬಾಲಿಗೆ 6 ಹೊಡೆಯುವ ಮೂಲಕ ಮ್ಯಾಚ್ ನ ಸಂಪೂರ್ಣವಾಗಿ RCB ಕಡೆ ತರುವ ಮೂಲಕ RCB ಗೆಲುವಿಗೆ ಪ್ರಮುಖ ಕಾರಣರಾದ್ರು DK ಹಾಗೂ ಲುಮ್ರು. ಉತ್ತಮವಾದ ಪ್ರದರ್ಶನ ತೋರಿಸಿ ತುಂಬಾನೇ ಮಹತ್ವದ ಕಾರಣ ಅದು. ಇದಕ್ಕಿಂತ ಮುಂಚೆ ಕೊಹ್ಲಿ ಅಂತೂ ಮೇಜರ್ ಪಿಲ್ಲರ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. DK ಅಂತೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಒನ್ ಮೋರ್ ಅಂತ 6 ಹೊಡಿತಾನೆ ಇದ್ರು. ಹಾಗೆ ಸೂಪರ್ ಆಗಿ ಬ್ಯಾಟಿಂಗ್ ಕೂಡ ಆಡಿ ಮ್ಯಾಚ್ ನ ಗೆಲುವಿಗೆ ಪ್ರಮುಖ ಕಾರಣರಾದ್ರು. ಫೈನಲಿ RCB 4 ವಿಕೆಟ್ ಇಂದ ಗೆಲುವು ಸಾಧಿಸಿದೆ. ಅದರ ಜೊತೆಗೆ 4 ಬಾಲ್ ಕೂಡ ಬಾಕಿ ಉಳಿಸಿದೆ. ಇದ್ರ ಜೊತೆ ಇನ್ನೊಂದು ವಿಚಾರ, ಪಂಜಾಬ್ ಕಡೆ ಬರೋದಾದ್ರೆ ನಾನು ಹೇಳ್ತೀನಿ, ಪಂಜಾಬ್ ಎಲ್ಲೂ ಹೇಳಿದ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ. ಹೌದು, ನಾನು ಇನ್ನೊಂದು ಇಷ್ಟಪಡ್ತೀನಿ, ರಬಾಡ ಇಸ್ ದ ಮೋರ್ ಇಂಪಾರ್ಟೆಂಟ್ ಪ್ಲೇಯರ್. ಹೌದು, ರಬಾಡ ಡೆತ್ ಮೂಮೆಂಟ್ ಅಲ್ಲಿ, ಕ್ರೂಜರ್ ಮೂಮೆಂಟ್ ಅಲ್ಲಿ ಇಂಪಾರ್ಟೆಂಟ್ ಬೌಲರ್ ಆಗಿರ್ತಾರೆ. ಯಾಕಂದ್ರೆ ಅವ್ರನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಇಟ್ಕೊಂಡ್ಲೇಬೇಕು. ಯಾಕಂದ್ರೆ 6 ಬಾಲಿಗೆ 6 ರನ್ ಇತ್ತಂದ್ರು ಅವ್ರು ಆಡಿಸೋಷ್ಟು ಕೆಪಾಸಿಟಿ ಇದೆ ಅಂತ ಬೌಲರ್ ಆಗಿದೆ ಅವರು. ಆದ್ರೆ ಅವ್ರ ಬೌಲಿಂಗ್ ನ ನಮ್ ಧವನ್ ಅವರೆಲ್ಲೋ ಬೇಗನೆ ಮುಗಿಸಿ
ಯಾಕೆ ಅವ್ರ ಸೋಲಿಗೆ ಒಂದ್ ಸ್ವಲ್ಪ ಕಾರಣ ಆದ್ರು ಅನ್ಕೊಂತೀನಿ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳ್ತೀನಿ, ಸ್ಯಾಮ್ ಕರಣ್ 3 ಓವರ್ ಆಗಿತ್ತು. ಅದ್ರ ಜೊತೆಗೆ ರಬಡ ಕಂಪ್ಲೀಟ್ ಆಗಿತ್ತು, ಹರ್ಷದೀಪ್ ಸಿಂಗ್ 3 ಓವರ್ ಆಗಿತ್ತು. ನನಗೆಲ್ಲರೂ ಒಂದ್ ಮಟ್ಟಿಗೆ ಸ್ಯಾಮ್ ಕರಣ್ ಕೊಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಹರ್ಷದೀಪ್ ಸಿಂಗು ಫೇಸ್ ಅಲ್ಲಿ ಚೆನ್ನಾಗಿ ಬೌಲಿಂಗ್ ಬಿಡ್ತಾರೆ. ಅದೇ 3ನೇ 4ನೇ ಅವರು ಸ್ವಲ್ಪ ಕಷ್ಟ ಆಗತ್ತೆ, ಅವ್ರು ಬೌಲಿಂಗ್ ಹೊಡಿತಾರೆ. ಅದೇ ಸ್ಯಾಮ್ ಕರ್ನ್ ಸ್ವಲ್ಪ ಸ್ಲೋ ಡೆಲಿವರಿ, ಅವ್ರ ವೇರಿಯೇಷನ್ ಮೂಲಕ ಅವ್ರು ಚೆನ್ನಾಗಿ ಆಡಿಸ್ಬೋದಿತ್ತು. ನನ್ನ ಅನ್ಸಬಿಟ್ಟು ಸ್ಯಾಮ್ ಕರ್ನ್ ಲಾಸ್ಟ್ ಓವರ್ ಏನಾದ್ರು ಇಟ್ಟಿದ್ರೆ ಏನಾದ್ರು ಚೇಂಜ್ ಅವ್ರು ಮಾಡ್ಬೋದಿತ್ತು. ಆಗ ಪಂಜಾಬ್ ಕಡೆ ಏನಾದ್ರು ವಾಲ್ಬೋದಿತ್ತು ಮ್ಯಾಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಇನ್ನೊಂದ್ ಕಡೆ ಇಷ್ಟೊಂದು ಡಿಫಿಕಲ್ಟ್ ಆಗೋ ಕಾರಣ ಅಂತಂದ್ರೆ ಪಂಜಾಬ್ ತಂಡದ ಬ್ರಾರ್ ಅಂತ ಹೇಳ್ತೀನಿ. ಯಾಕಂದ್ರೆ 4 ಓವರ್ 13 ರನ್ 2 ವಿಕೆಟ್, ಇದು ತುಂಬಾನೇ ಮುಖ್ಯವಾಗಿ ಬೌಲಿಂಗ್ ಹಾಕಿದ್ದಾರೆ. ಅದ್ರ ಜೊತೆಗೆ ಹರ್ಷಲ್ ಪಟೇಲ್ RCB ಆಪೋಸಿಟ್ ಆಡ್ಬೇಕಾದ್ರೆ ಏನೋ ಒಂಥರ RCB ಅನ್ನೋ ತರ ಇತ್ತು. ಯಾಕಂದ್ರೆ ಹರ್ಷಲ್ ಪಟೇಲ್ ಬೌಲಿಂಗ್ ಆಡಿಸ್ತಾರೆ, ಹರ್ಷಲ್ ಪಟೇಲ್ ಬೌಲಿಂಗ್ ಆಡಿಸುವಾಗ ವಿರಾಟ್ ಕೊಹ್ಲಿ ಬ್ಯಾಟಿಂಗ್. ಕೊನೆಗೆ ಫೈನಲಿ ಹರ್ಷಲ್ ಪಟೇಲ್ ಕೊಹ್ಲಿ ವಿಕೆಟ್ ಪಡ್ಕೊಂಡ್ರು. ಅದರ ಜೊತೆಗೆ 45 ರನ್ ಕೊಟ್ಬಿಟ್ಟು ಸ್ವಲ್ಪ RCBಗೆ ಸ್ವಲ್ಪ ಸಹಾಯ ಮಾಡಿದಂಗಾಯ್ತು ಇಂಡೈರೆಕ್ಟ್ ಆಗಿ. ಅದರ ಜೊತೆಗೆ ರಾಹುಲ್ ಚಾರ್ ಯಾವುದೇ ರೀತಿಯಲ್ಲಿ ಸಪೋರ್ಟ್ ಮಾಡಿಲ್ಲ ಪಂಜಾಬ್ ತಂಡಕ್ಕೆ. 1 ಓವರ್ 16 ರನ್ ಕೊಟ್ಟು ದುಬಾರಿ ಆದ್ರು. ಈ ರೀತಿ ಮ್ಯಾಚ್ ನ ಗೆಲುವಿಗೆ ಸೋಲುವಿಗೆ ಒಂದ್ ರೀತಿ ಕಾರಣ ಆದ್ರೆ, ಇವ್ರ ಗೆಲುವಿಗೆ ಇವರು ಒಂದ್ ರೀತಿಗೆ ಕಾರಣರಾಗಿರ್ತಾರೆ. ಫೈನಲಿ ಪಂಜಾಬ್ ವಿರುದ್ಧ RCB 4 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದೆ. 4 ಬಾಲ್ ಹಾಗೆ ಉಳಿಯುವಾಗೆ ಬ್ಯಾಟಿಂಗ್ ಕೂಡ ಮಾಡಿದೆ. ಈ ನೆಕ್ಸ್ಟ್ ಮ್ಯಾಚ್ ಕೂಡ ಚೆನ್ನಾಗಿ ಆಡ್ಲಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಮ್ಯಾಚ್ ಬಗ್ಗೆ ನಾನು ಸಂಪೂರ್ಣ ವಿವರ ಹೇಳ್ತಾ ಇರ್ತೀನಿ. ನಮ್ ಕ್ರಿಕ್ ಸರ್ಕಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಅಂಡ್ ಶೇರ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ ಎಲ್ಲ ಕಡೆ ಸಿಗ್ತದೆ. ಈ IPL ನ ಪ್ರತಿಯೊಂದು ಇಂಚು ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.